TV20 ಕನ್ನಡ ವಾಹಿನಿಗೆ ಸ್ವಾಗತ. ಯಮಕನ ಮರಡಿಯ ನರೇಗಾ ಕಾರ್ಮಿಕರ ರಸ್ತೆ ಅಪಘಾತದಲ್ಲಿ 30 ಜನರಿಗೆ ಗಾಯವಾಗಿದೆ. ಆದರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಕಿರಣ್ ರಜಪೂತ್ ಹೇಳಿದ್ದಾರೆ. ಗುರುವಾರ ಸಂಜೆ ಬೆಳಗಾವಿ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಸುದ್ದಿಗಾರರಿಗೆ ಮಾತನಾಡಿದರು. ಹಿಡ್ಕಲ್ ಡ್ಯಾಂ ಜಲಾಶಯದ ಬಳಿ ಸಂಗಮೇಶ್ವರ ಸಕ್ಕರೆ ಕಾರ್ಖಾನೆ ವೃತ್ತದಲ್ಲಿ ಬುಲೆಟ್ ಅಡ್ಡ ಬಂದ ಹಿನ್ನೆಲೆ ಅಪಘಾತ ಸಂಭವಿಸಿದೆ. ಯಾರಿಗೂ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದಿದ್ದಾರೆ. ಪಂಚಾಯತಿಯಿಂದ ಯಮಕನಮಡಿ ಗ್ರಾಮದ ಕೆಲ ಜನ ನರೇಗಾ ಕೆಲಸಕ್ಕಾಗಿ ಸುಮಾರು ಹಿಡ್ಕಲ್ ಡ್ಯಾಮ್ಗೆ ಹೋಗ್ತಾ ಇದ್ರು. ಈಗ ನಮ್ಮ ಊರಲ್ಲಿ ನರೇಗಾ ಕೆಲಸ ಇಲ್ಲದೆ ಇರೋದ್ರಿಂದ ಹಿಡ್ಕಲ್ ಡ್ಯಾಮ್ಗೆ ನರೇಗಾ ಕೆಲಸಕ್ಕೆ ಹೋಗುವಾಗ ಸಂಗಮ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಹತ್ತಿರ ಆ ಕಾರ್ನರ್ ಅಲ್ಲಿ ಒಂದು ಬುಲೆಟ್ ಬೈಕ್ ಅಡ್ಡ ಬಂದಿರೋದ್ರಿಂದ ಈ ಟೆಂಪೋಗೆ ಹಾಗೂ ಆ ಬುಲೆಟ್ ಬೈಕ್ಗೆ ಆಕ್ಸಿಡೆಂಟ್ ಆಗಿ ಟೆಂಪೋದಲ್ಲಿ ಇರ್ತಕ್ಕಂಥ ಸುಮಾರು 30-35 ಜನ ಈಗಾಗಲೇ ಗಾಯಗೊಂಡಿದ್ದಾರೆ. ಎಲ್ಲರೂ ಈಗ ಆರೋಗ್ಯವಾಗಿದ್ದಾರೆ. ತಾವು ಕೂಡ ನೋಡಿದಿರಿ. ಮುಂದಿನ ಚಿಕಿತ್ಸೆ ನಡೀತಾ ಇದೆ. ಒಬ್ಬರನ್ನ KLಗೆ ಶಿಫ್ಟ್ ಮಾಡಿದ್ದೇವೆ. ಅವರಿಗೆ ಸ್ವಲ್ಪ ತಲೆಗೆ ಪೆಟ್ಟು ಹತ್ತಿರೋದ್ರಿಂದ ಬಾಕಿ ಯಾರಿಗೂ ಯಾವುದೇ ರೀತಿ ತೊಂದರೆ ಇಲ್ಲ. ಡೈಲಿ ಅಲ್ಲೇ ಕೆಲಸಕ್ಕೆ ಹೋಗ್ತಾ ಇದ್ರು. ಸುಮಾರು ಈಗಾಗಲೇ ಒಂದು 3-4 ತಿಂಗಳಿಂದ ಅಲ್ಲಿ ಇದೇನು ಚಿಟ್ಟೆ ಪಾರ್ಕ್ ಹಾಗೂ ಉದ್ಯಾನವನ ಕೆಲಸ ನಡೀತಾ ಇದೆ. ಇಲ್ಲಿ ಗ್ರಾಮ ಮಟ್ಟದಲ್ಲಿ ಅವರಿಗೆ ಸುಮಾರು 1,500-2,000 ಜನ ಲೇಬರ್ ಇರೋದ್ರಿಂದ ಗ್ರಾಮ ಮಟ್ಟದಲ್ಲಿ ಅವರಿಗೆ ಕೆಲಸ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಎಲ್ಲರನ್ನ ಅಲ್ಲಿ ನಿಯರ್ ಅಬೌಟ್ ಹುಕ್ಕೇರಿ ತಾಲೂಕದ ಎಲ್ಲ ಲೇಬರ್ಸ್ ಕೂಡ ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.